ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನು ದೇವ್ರು ಚೆನ್ನಾಗಿಟ್ಟಿರಲಿ. ಇವತ್ತು ಒಂದು ಹೊಸ ಪರಿಸರಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ನಾಟಿ ಮಾಡ್ತಾಯಿದ್ದಾರೆ. ನೀರಾವರಿ ಇದ್ದಲ್ಲಿ ಎರಡೆರಡು ಬೆಳೆ ಬೆಳೀತಾರೆ ನೋಡಿ. ಸುತ್ತ ತುಂಬ ಚೆನ್ನಾಗಿದೆ. ಅದ್ಭುತವಾದ ಪ್ಲೇಸು. ಜಾಗನೆಲ್ಲ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋ ಜಾಗದಲ್ಲಿ ಒಂದು ಚೆನ್ನಾಗಿರೋದು ಒಳ್ಳೆ ಅಡುಗೆ ಮಾಡಬೇಕು. ಅದೇನು ಅಡುಗೆ ಅಂತೇಳಿದರೆ, ಇವತ್ತು ಏನೋ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಮಾಡೋಣ ಅಂತ. ಇವಾಗ ನೀವು ಚಿಕನ್ ಕಬಾಬ್ ಕೇಳಿರ್ತೀರ, ಚಿಕನಲ್ಲಿ ಮತ್ತು ಮಂಜೂರಿ ಅದು ಇದು ಎಲ್ಲ ಕೇಳಿರ್ತೀರ. ನಾನಿವತ್ತು ಚಿಕನ್ ಕಬಾಬ್ ಟೈಪಲ್ಲೇ ಅದಕ್ಕೊಂದು ಸ್ವಲ್ಪ ಡಿಫ್ರೆಂಟು ಐಟಮ್ ಮಾಡ್ತಾಯಿದ್ದೀನಿ. ಅದ್ಭುತವಾಗಿ ಹೇಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ. ಮತ್ತು ನೋಡಿ, ನೀರೆಲ್ಲ ಹರಿತಾ ಇದೆ, ಗದ್ದೆ ಹೊಲ ಎಲ್ಲ ಚೆನ್ನಾಗಿದೆ. ತುಂಬ ಒಳ್ಳೆ ನೇಚರಲ್ಲಿ ಅಡುಗೆ ಮಾಡೋದಂದ್ರೆ ನನಗಂತೂ ಮೊದಲಿಂದನೂ ಸಖತ್ ಇಷ್ಟ. ಇವತ್ತು ಅಷ್ಟೇ ಒಂದು ಒಳ್ಳೆ ಡಿಶ್ ಮಾಡಿ ತೋರಿಸ್ತೀನಿ. ಅದು ಹೆಂಗಿರಬೇಕು ಅಂತ ಹೇಳಿದರೆ, ನೀವೆಲ್ಲೂ ತಿಂದಿರಬಾರ್ದು, ಎಲ್ಲೂ ನೋಡಿರಬಾರ್ದು, ಆ ಥರದ್ದು ಒಂದು ಡಿಶ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ. ಪರಿಸರನೆಲ್ಲ ತೋರಿಸ್ಕೊಂಬಂದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೊಸ ಜಾಗ, ಹೊಸ ಎಪಿಸೋಡು, ಹೊಸ್ದಾಗಿ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮತ್ತು ನಮ್ಮ ಚಾನಲ್ನ ಹಿಡ್ದಿಸಿಂದ ನೋಡ್ತಾ ಸಪೋರ್ಟ್ ಮಾಡ್ತಾ ಬಂದಂಥವ್ರಿಗೂ ಕೂಡ ನಮಸ್ಕಾರ. ಚಾನಲ್ನ ನೋಡಿದ ತಕ್ಷಣ ಬೇರೆಯವ್ರಿಗೂ ಕಳಿಸಿ, ಅವರು ನೋಡಲಿ, ಈ ಥರ ಅಡುಗೆಗಳನ್ನ ಮಾಡ್ಕೊಳ್ಳಿ. ಇವತ್ತು ನಾನು ಫಸ್ಟು ನೇಚರಲ್ಲಿ ಏನು ಸಿಗುತ್ತೋ ಆ ಥರ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬು ಎಗ್ ಫ್ರೈ, ಕಬಾಬ್ ಮಾಡಿ ಮತ್ತು ಎಗ್ಗಲ್ಲಿ ಅದನ್ನು ಫ್ರೈ ಮಾಡುವಂಥದ್ದು, ಅದು ಕಬಾಬ್ ಎಗ್ ಫ್ರೈ. ಅದಕ್ಕೆ ಫಸ್ಟಿಗೆ ಮಾಮೂಲಿ ಒಂದು ಸ್ವಲ್ಪ ಲಿಂಬು ಬೇಕು. ಲಿಂಬು ಹಾಕ್ಕೊತೀನಿ. ಲಿಂಬು ಎಷ್ಟು, ಮೊಟ್ಟೆ ವೈಟ್ ಮಾತ್ರ ಹಾಕ್ಕೊತ ಇಲ್ಲ, ನಾನು ಎಲ್ಲವನ್ನೂ ಹಾಕ್ಕೊತ ಇದ್ದೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ನೀವು ಹಾಗೆ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ವೆನಿಗರು ಅಥವಾ ನಿಮಗೆ ಈ ಸೋಯಾಬೀನ್ ಸಾಸು ಇದೆಲ್ಲ ಬೇಕು ಅಂದರೆ ನೀವು ಹಾಕ್ಕೋಬೋದು. ಆ ಥರದ್ದು ನಾನು ಹೇಗೆ ಅಡುಗೆ ಮಾಡ್ತೀನೋ ಅದಕ್ಕೆ ತಕ್ಕಾಗಿ ನಾನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಉಪ್ಪು, RBK ಸ್ಪೆಷಲ್ ಪೌಡ್ರು, ಒಂಚೂರು ಧನಿಯಾ ಪೌಡ್ರು, ಆಮೇಲೆ ಒಂಚೂರು ಲೈಟಾಗಿ ಹಳದಿ ಹಾಕ್ಕೊತೀನಿ. ಇದಿಷ್ಟು ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದು ನೋಡಿ, ಒಂದು ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲವರು, ಒಂದು ಸ್ವಲ್ಪ ರೈಸ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಜೋಳದ ಹಿಟ್ಟಿದ್ರು ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ ಕಬಾಬ್ಗೆ. ಅದರಿಂದ ಇದು ನಿಮಗೆ ಹಾಕ್ಕೊತೀನಿ. RBK ಸ್ಪೆಷಲ್ ಪೌಡ್ರ್ ಇದು, RBK ಸ್ಪೆಷಲ್ ಮಸಾಲ, ಚೂರು ಧನಿಯಾ ಪುಡಿ, ಚೂರು ಜಾಸ್ತಿ ಹಾಕೋಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ತೊಗೊಂಬಂದಿರೋ ಅಂತ, ಒಂದು ಅರ್ಧ kg, 3/4 kg ಅಥವಾ 1 kg ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಆಮೇಲೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಈ ಉಪ್ಪು ಮಸಾಲೆ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಕ್ಲೀನಾಗಿ. ಮೈದಾ ಮತ್ತು ರೈಸ್ ಪೌಡ್ರು, ಆಮೇಲೆ ಕಾರ್ನ್ಫ್ಲವರ್ ಸ್ವಲ್ಪ ಫ್ರೈಗೆ. ನಿಮಗೆ ಅನುಕೂಲ ಆದರೆ ನೀವು ಸೋಯಾ ಸಾಸು, ಚಿಲ್ಲಿ ಸಾಸು, ಆಮೇಲೆ ವೆನಿಗರು ನೀವು ಅದನ್ನೆಲ್ಲ ಹಾಕ್ಕೋಬೋದು. ಚೈನೀಸ್ ಮಂಚೂರಿಗಳು ಹೆಂಗೆ ಮಾಡ್ತಾರೋ ಸೇಮ್ ಆ ಥರನೇ ಮಾಡ್ಕೊತಾರೆ. ಬಟ್ ಟೇಸ್ಟಿಂಗ್ ಪೌಡ್ರ್ ಒಂದು ಹಾಕ್ಕೋಬೇಡಿ, ಕಲರ್ ಒಂದು ಹಾಕ್ಕೋಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ಅದರಿಂದ ರುಚಿ ಬರುತ್ತೆ ಅನ್ನೋದು ಕೂಡ ಸುಳ್ಳು. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಅದರಲ್ಲಿ ರುಚಿ ಬರುತ್ತೆ ಅಂತಾರೆ, ಅಡುಗೆ ಮಾಡೋಕ್ಕೆ ಬರೋರು ಅದರಲ್ಲಿ ರುಚಿ ಬರಲ್ಲ ಅಂತಾರೆ. ನ್ಯಾಚುರಲ್ ಮಸಾಲೆಯಲ್ಲೇ ರುಚಿ ಬರ್ತದೆ. ನೋಡಿ ಎಲ್ಲ ನೆನೆಸಿಟ್ಟಿದ್ದೀನಿ, ಅಂದರೆ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೀನಿ ನೀಟಾಗಿ. ನಂದೊಂದು ಎಲ್ಲ ಯೂಟ್ಯೂಬಲ್ಲಿ ಅಡುಗೆ ಮಾಡುವಂಥ ಅಡುಗೆ ಭಟ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೂ ಕೂಡ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎಲ್ಲರೂ ಕೂಡ ಆದಷ್ಟು ಕಲ್ಲರು, ಟೇಸ್ಟಿಂಗ್ ಪೌಡ್ರನ್ನ ಹಾಕೋದು, ಅಡುಗೆ ಮಾಡೋದನ್ನು ಕಡಿಮೆ ಮಾಡಿ. ಆಮೇಲೆ ಅದರ ಜೊತೆಯಲ್ಲಿ ಬಿ ಗಣಪತಿ ಅಂತ ನಮ್ಮ ಗುರುಗಳೊಬ್ಬರು ಇದ್ದಾರೆ, ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಬಿ ಗಣಪತಿ ಯೂಟ್ಯೂಬ್ ಚಾನಲ್ ಅಂತ. ಒಳ್ಳೆ ಮಾತಾಡ್ತಾರೆ, ಸಖತ್ತಾಗಿ ವಿಷಯಗಳನ್ನು ತೊಗೊತಾರೆ, ಚೆನ್ನಾಗಿ ಮಾತಾಡ್ತಾರೆ. ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಇದರಲ್ಲಿ ನಮ್ಮ ವಿಡಿಯೋ ಕೆಳಗಡೆ ಅದರದ್ದೆಲ್ಲವೂ ಹಾಕಿರ್ತೀನಿ, ಪ್ರತಿಯೊಂದು ಕೂಡ. ನನ್ನ ವೀಡಿಯೋ ನೋಡೋ ಜೊತೆಲಿ ಅವ್ರ ವೀಡಿಯೋನು ನೋಡಿ, ಮತ್ತು ಯೂಟ್ಯೂಬಲ್ಲಿ ಅಡುಗೆ ಮಾಡುವಂಥ ಎಲ್ಲರ ವೀಡಿಯೋಗಳನ್ನು ನೋಡಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಅಂತ ಹೇಳಿ, ಯಾರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಏನು ಅಂತ. ಬಟ್ ಕಲ್ಲರು, ಟೇಸ್ಟಿಂಗ್ ಪೌಡ್ರು ಈ ಥರದನ್ನು ಅಡುಗೆ ಮಾಡೋದನ್ನು ಕಡಿಮೆ ಮಾಡಿ, ಒಳ್ಳೆ ಎಣ್ಣೆ ಹಾಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಆಯಿತಾ ಫ್ರೆಂಡ್ಸ್? ಇದು ಒಂದು ಅರ್ಧ ಗಂಟೆ ನೆಲ್ಲಿಲಿ ಫ್ರೆಂಡ್ಸ್. ಆಮೇಲೆ ನಿಮಗೆ ನಾನು ಇದನ್ನು ಫ್ರೈ ಮಾಡಿ ಮತ್ತು ಅದಕ್ಕೆ ಏನೇನು ಹಾಕಬೇಕು ಎಲ್ಲ ತೋರಿಸ್ತೀನಿ. ಮಿಲ್ಸ್ ಆಗದ ಶುದ್ಧ ಗಾಣದ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತೆ ಒಂದಿಷ್ಟು ಹಾಕಬೇಕು. ಇವಾಗ ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸೂಪರಾಗಿದೆ ಎಣ್ಣೆನು. ಅದರಿಂದ ಈ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಉಳ್ಳಾಳ ರೋಡು ಅಮ್ಮ ಆಶ್ರಮ ಹತ್ರ ಇವ್ರದ್ದು ದೊಡ್ಡ ಸ್ಟೋರ್ ಇದೆ. ಅಲ್ಲಿ ಇದು ವುಡ್ ಫ್ರೆಶ್ ಆಯಿಲು ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾರೆ. ಎಲ್ಲ ಥರದ ಎಣ್ಣೆಗಳು ಸಿಗ್ತವೆ, ಕುಸ್ಲಿ ಎಣ್ಣೆ, ಆಮೇಲೆ ಎಲ್ಲ ಎಣ್ಣೆ ಇದ್ದಾವೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ಪ್ರಾಯೋಜಕರು ಮಿಲ್ಸಾಗ ಆಯಿಲ್, ಎಲ್ಲಿ? ಅಮ್ಮ ಆಶ್ರಮ ರೋಡ್, ಉಳ್ಳಾಳ ರಸ್ತೆಯಲ್ಲಿ. ನೋಡಿ ಎಣ್ಣೆನೂ ಬಿಸಿಯಾಗಿದೆ, ಮ್ಯಾಗ್ನೇಟ್ ಆಗಿದೆ. ನಾನು ಸುಮಾರು ಹೊತ್ತು ಇಟ್ಟಿದ್ದೀನಿ. ನೋಡಿ ಕಡಲೆಕಾಯಿ ಎಣ್ಣೆ ನಿಮ್ಗೆ ಹೆಂಗೆ ಘಮ 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 ಅಂತ ಇದೆ ನೋಡಿ. ಎಣ್ಣೆ ನೋಡಿ ಆ ಪರಿಮಳ ಇರುತ್ತಲ್ಲ, ಎಣ್ಣೆದು ಪರಿಮಳ ನಿಮಗೆ, ನೀವು ಮಾಮೂಲಿ ಏನು ಎಣ್ಣೆ ಬರುತ್ತೋ ಆ ಎಣ್ಣೆಗಿಂತ ಈ ಗಾಣದ ಎಣ್ಣೆಯಲ್ಲಿ ಎಷ್ಟು ಪರಿಮಳ ಇರುತ್ತಂದರೆ ಗಮ್ಮಂತ ಪರಿಮಳ ಬರ್ತಾಯಿದೆ. ಆ ಕಡಲೆಕಾಯಿ ನ್ಯಾಚುರಲ್ ಏನಿರ್ತದೆ ಅದು ಹೆಲ್ತ್ಗೂ ಒಳ್ಳೆಯದು, ಬಾಡಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ. ಈ ಥರ ಎಣ್ಣೆಗಳನ್ನೇ ಬಳಸಿ ಅಡುಗೆ ಮಾಡ್ಕೊಳ್ಳಿ. ಏನು ಒಂದು 100 ರೂಪಾಯಿ ಜಾಸ್ತಿ ಆಗ್ಬೋದು ಕೆ ಜಿಗೆ. ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಬ್ಯಾಡ್ದಿರೋದಕ್ಕೆಲ್ಲ ಅಲ್ವಾ. IPL ಬಂದುಬಿಟ್ರೆ ನಮ್ಮ ಹುಡುಗರಂತೂ ದರ್ಬಾರ್ ಮಾಡಾಕ್ಬಿಡ್ತಾರೆ. ಅಂಥದ್ರ ಮನೆಗೆ ಎಣ್ಣೆ ತೊಗೊಂಡೋಗಿ. ಆಮೇಲೆ ಬಾದಾಮಿ ಎಣ್ಣೆ ಸಿಗುತ್ತೆ, ಚಿಕ್ಕ ಮಕ್ಕಳಿಗೆ ಉದ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೇಳೋದು, ಬಾದಾಮಿ ಎಣ್ಣೆ ಒರಿಜಿನಲ್ ಸಿಗ್ತದೆ, ಜಾಸ್ತಿ ಇರ್ತದೆ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಮಕ್ಕಳಿಗೆ ನೀವು ಮಸಾಜ್ ಮಾಡಿ ಆ ಎಣ್ಣೆಯಲ್ಲಿ ತಲೆಗೂ ಹಾಕಿ ಎಲ್ಲ ಸೂಪರಾಗಿರ್ತದೆ. ಏನು ಅಡುಗೆ ಭಟ್ಟನೇ ಒಂದು ಡಾಕ್ಟ್ರನ್ನ ಕೇಳಿದರೆ, ಎರಡೂ ಅಡುಗೆಯವನೇ ಮುಂದಿನ ದಿನಗಳಲ್ಲಿ ದೊಡ್ಡ ಡಾಕ್ಟ್ರು. ಅವನು ಮಾಡೋ ಅಡುಗೆ ಯಾರು ತಿಂತಾರೋ ಆರೋಗ್ಯ ಚೆನ್ನಾಗಿರ್ತದೆ. ಅದು ಒಂದು ಸರಿ ಆದರೆ ಸಾಕು, ದೇಶ ಸರಿ ಹೋಗ್ಬಿಡ್ತದೆ. ಫಸ್ಟ್ ಯಾರನ್ನ ಸರಿ ಮಾಡಬೇಕು? ಅಡುಗೆಯವ್ರನ್ನ ಸರಿ ಮಾಡಬೇಕು. ಗಾಣದ ಎಣ್ಣೆ, ಒಳ್ಳೆ ವಸ್ತುಗಳು ತಂದು ಅಡುಗೆ ಮಾಡೋದು, ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರ್ತದೆ. ನೋಡಿ ಕಲರು ಇದೆ, ಕಲರ್ ಹಾಕಿಲ್ಲ ಇದಕ್ಕೆ. ನೋಡಿ ಕಲರು ನೋಡಿ, ಕೆಂಪು ಕಲರು ಹೇಗಿದೆ ನೋಡಿ, ಕಲರ್ ನೋಡಿ ಚೆನ್ನಾಗಿಲ್ವ? ಕಲರು ಇದೆ ಹಾಗೆ. ನೋಡಿ ಹೆಂಗಿದೆ. RBK ಕಬಾಬ್
ಫಸ್ಟಿಗೆ ಒಂಚೂರು ಬೆಳ್ಳುಳ್ಳಿ ಚೂರು ಹಾಕ್ಕೊಂಡಿದ್ದೀನಿ, ಒಂಚೂರು ಶುಂಠಿ, ಚೂರು ಹಸಿಮೆಣಸು, ಆಮೇಲೆ ಈರುಳ್ಳಿ. ನೀವು ಕ್ಯಾಪ್ಸಿಕಮ್ಮು ಆಮೇಲೆ ಸ್ಪ್ರಿಂಗ್ ಆನಿಯನ್ನು ಈ ಥರದ್ದೆಲ್ಲ ಇದ್ದರೆ ಮಾಡ್ಕೋಬೋದು. ಇನ್ನು ಚೈನೀಸಲ್ಲಿ ಏನು ಮಾಡ್ಕೊತಾರಲ್ವ ಇವಾಗ ಚಿಲ್ಲಿ ಚಿಕನ್ನು ಪೇಪರ್ ಡ್ರೈ ಆ ಥರನೇ ಒಂದು ಸ್ವಲ್ಪ ಚೇಂಜ್. ನೀವು ಬೇಕಾದರೆ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಎಲ್ಲ ಹಾಕ್ಕೊಂಡು ಮೊಟ್ಟೆನೂ ಹಾಕ್ಕೊಂಡು ಆಮೇಲೆ 4 ಪೀಸ್ ಕಬಾಬ್ ಮಾಡ್ಕೊಂಡು ಮಾಡ್ರು ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೋಡಲಿಕ್ಕೆ ಒಂಥರ ಏನೋ ಸಖತ್ತಾಗಿದೆ ಕಾಣಿಸ್ತಾ ಇದೆಯಲ್ಲ ಅಂತ. ಈ ಕಡೆ ಮಕ್ಕಳುಗಳು ಅವಕ್ಕೆ ಮಾಮೂಲಿ ಅದೇ ಕಬಾಬು ಅದೇ ಅಂತ ಹೇಳಿದಾಗ ಅವ್ರಿಗೊಂಥರ ಇಷ್ಟ ಆಗಲ್ಲ. ಇದೊಂಥರ ತುಂಬ ಖಾರನೂ ಏನೂ ಹಾಕಿಲ್ಲ ನಾನು ಇದಕ್ಕೆ, ಆಯಿತಾ. ಥರ ಚೆನ್ನಾಗಿರ್ತದೆ. ಪುರ್ಸೊತ್ತಿದ್ದಾಗೆಲ್ಲ ಮನೆಯಲ್ಲಿ ಏನಾದರೂ ಅಡುಗೆ ಟ್ರೈ ಮಾಡ್ತೀರಿ. ಒಂದು ಕೆ ಜಿಗೆ ಒಂದು 2ರಿಂದ 3 ಮೊಟ್ಟೆ ಸಾಕು. ನಿಮಗೆ ಅನುಕೂಲ ಇದ್ದರೆ ಒಂದು 5 ಹಾಕ್ಕೊಳ್ಳಿ, 1 ಕೆ ಜಿಗೆ 5 ಆ ಥರದ ಲೆಕ್ಕದಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ನೋಡಿ. ಹೀಗೆ ಕಡೆಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಚೂರು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೂರು ಹಳದಿ ಪುಡಿ, ಒಂಚೂರು RBK ಪೌಡ್ರ್ ಹಾಕ್ಕೊಂಡಿದ್ದೀನಿ, ಆಯಿತಾ. ಸ್ವಲ್ಪ ಲಿಂಬು ಹುಳಿಗೆ ನೋಡಿ ಮೊಟ್ಟೆ, ನೋಡಿ ಕಬಾಬು. ಈ ಮೊಟ್ಟೆ ಸ್ವಲ್ಪ ಹಾಗೆ ಇರುವಾಗಲೇ ಇದನ್ನು ಇದಕ್ಕೆ ಹಾಕೋಬೇಕು, ಆ ಥರದ್ದೇ ಹಾಕೋಬೇಕು. ಹೀಗೆ ಮಿಕ್ಸ್ ನೋಡಿ ಕಬಾಬು ಇದು ಹೆಂಗಿದೆ ನೋಡಿ. ಇದು ಐಟಮ್ಸ್ ಅಂದರೆ ಐಟಮ್ಸ್ ಹೆಂಗೆ ಕಾಣ್ತಾ ಇದೆ ನಿಮಗೆ. ನೋ ಕಲರ್, ನೋ ಟೇಸ್ಟಿಂಗ್ ಪೌಡರ್. ಹೆಂಗೆ ಇದು ಐಟಮ್ಮು ಅಂದರೆ. ಕಬಾಬು ಎಗ್ ಫ್ರೈ, ಮಾಮೂಲಿ ಕಬಾಬ್ಗೆ ಏನೇನು ಬೇಕೋ ಆ ಥರ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ನಂತರ ಅದನ್ನು ಸ್ವಲ್ಪ ಈರುಳ್ಳಿ, ನಿಮ್ಗೆ ಬೇಕಾದ್ರೆ ಕ್ಯಾಪ್ಸಿಕಮ್ಮು, ಸೋಯಾಬೀನ್ ಸಾಸ್ ನಿಮ್ಗೆ ಏನು ಬೇಕಾದ್ರೆ ಹಾಕೋಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಟೇಸ್ಟಿಂಗ್ ಪೌಡ್ರು ಕಲರ್ ಒಂದು ಹಾಕ್ಬೇಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ನೋಡೋಕೆ ಕಲರ್ಫುಲ್ಲಾಗಿರ್ತದೆ ಈ ಥರ ನೋಡಿ. ಮಕ್ಕಳೆಲ್ಲ ಇವನು ತುಂಬ ಇಷ್ಟಪಡ್ತಾರೆ, ಎಲ್ಲರೂ ತಿನ್ನುವಂಥದ್ದು.
ಹಿಂಗೆ ಬೆಂದಿದೆ ಅಂತ ನೀಟಾಗಿ ನೋಡಿ, ಕಾಣಿಸ್ತಾ ಇದೆ ನೋಡಿ, ಇಷ್ಟು ನೀಟಾಗಿ ಬೆಂದಿದೆ. ಈ ಥರ ಬೆಂದದ್ನೇ ಏನು ಹಾಕ್ದೇ ಇಷ್ಟು ಚೆನ್ನಾಗಿದೆ. ಎಲ್ಲ ಹಾಕ್ಬಿಟ್ರೆ ಅಂದರೆ ಬೇರೆ ಬೇರೆ ಈ ಕ್ಯಾಪ್ಸಿಕಮ್ಮು ಅದು ಇದು ಮನೆಯಲ್ಲಿ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಸಾಸು ಅದನ್ನೆಲ್ಲ ಹಾಕಿ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾಗಿ ಬರ್ತದೆ. ನಾನು ನ್ಯಾಚುರಲ್ಗೆ ಏನು ಮಾಡಬೇಕು ಆ ಥರ ಮಾಡಿದ್ದೀನಿ. ಕಬಾಬ್ ಎಗ್ ಫ್ರೈ ವೆಜ್ಜಿನವರು ಕೂಡ ತಿನ್ಬೋದು, ಮೇಲ್ಗಡೆ ಮೊಟ್ಟೆ ಇರುತ್ತಲ್ಲ ಕಾಣಿಸಲ್ಲ, ಅದರಿಂದ ತುಂಬ ಚೆನ್ನಾಗಿರ್ತದೆ, ಅದ್ಭುತವಾಗಿದೆ. ಮನೇಲಿ ಮಾಡ್ಕೊಂಡು ತಿನ್ನಿ. 1/4 kg ತಂದು ಮಾಡ್ಕೋಬೋದು. ಒಂದು 1/4 kg ತರ್ತೀರ ಅಂದ್ರೆ 1 ಮೊಟ್ಟೆ ಹಾಕ್ಕೊಳ್ಳಿ, ಅರ್ಧ kg ಅಂದರೆ 2 ಮೊಟ್ಟೆ, 3/4 kg ಅಂದರೆ 3 ಮೊಟ್ಟೆ, 1 kg ಅಂದರೆ 4 ಮೊಟ್ಟೆ. ಇಲ್ಲ ನಿಮ್ಮ ಮೊಟ್ಟೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಚಿಕನ್ ಕಮ್ಮಿ ಮಾಡಿ ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಚಿಕನ್ ಮಾಮೂಲಿ ಏನು ಕಬಾಬ್ಗೆ ಮಸಾಲೆ ಹಾಕ್ಕೊತೀರೋ ಆ ರೀತಿ ಮಸಾಲೆ ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ RBK ಫುಡ್ ಮಾಸ್ಟರ್ ನೋಡಿ, ನೀವು ಮಾಡ್ಕೊಳ್ಳಿ, ಪಕ್ಕದ ಮನೆಯವ್ರಿಗೆ ಹೇಳಿ, ಅವ್ರ ಪಕ್ಕದ ಮನೆಗೆ ಹೇಳಿ, ಆಂಟಿ ಅಂಕಲ್ಲು ಮಕ್ಕಳು ಎಲ್ಲರೂ ಮಾಡ್ಕೊಂಡು ತಿನ್ನಿ. RBK ಫುಡ್ ಮಾಸ್ಟರ್ನ ಫಾಲೋ ಮಾಡ್ತಾ ಇರಬೇಕು. ಒಳ್ಳೆ ಗಾಣದ ಎಣ್ಣೆ ಬಗ್ಗೆ ಹೇಳಿದ್ದೀನಿ ನಿಮಗೆ, ಎಲ್ಲಿ ಸಿಗುತ್ತೆ ಅಂತ ತಂದ್ಕೊಳ್ಳಿ, ಮಾಡ್ಕೊಳ್ಳಿ, ಸೂಪರಾಗಿ ಇರ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರುಚಿಯೊಂದಿಗೆ ಇಂತಿ ನಿಮ್ಮ ಪ್ರೀತಿಯ RBK.